ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅವರ್ ದಿಹಾ ಪ್ರಿನ್ಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವರೇ ನಮ್ಮ ಹಸ್ಬೆಂಡು. ಹಾಯ್ ಮಾಡಿಬೋದು. ಹಾಯ್. ಸೊ ನಾವು ಇವತ್ತು ಒಂದು ಪ್ಲೇಸಿಗೆ ಹೋಗ್ತಾ ಇದ್ವಿ. ಅದು ಯಾವುದಾದ್ರು ಪ್ಲೇಸ್? ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಗುಹಾಂತರ. ಬಿಕಾಸ್ ನಮ್ದು ಆ್ಯನಿವರ್ಸರಿ ಇತ್ತು, ಸೊ ನೆನ್ನೆ ನಾವು ಸೆಲೆಬ್ರೇಟ್ ಮಾಡಿಲ್ಲ. ಇವತ್ತು ಸುಮ್ಮನೆ ಹೊರಗಡೆ ಹೋದಂಗೂ ಆಗುತ್ತೆ ಅಂತ ಔಟ್ ಸೈಡ್ ಹೋಗ್ತಾ ಇದ್ವಿ. ನಮ್ಮ ಬುಜ್ಜಿ ಕಾಣ್ತಾ ಇದೆ ಇಲ್ಲಿ. ಇವಾಗ ತಾನೇ ರೀಚ್ ಆದ್ವಿ. ನಾವು ಹೋಗೋದಕ್ಕೆ ಆಲ್ಮೋಸ್ಟ್ 9:30 ಆಗಿಬಿಟ್ಟಿತ್ತು ಮಾರ್ನಿಂಗ್. ನಾವು ಇಲ್ಲಿ ಹೋಗಿರೋ ಪ್ಲೇಸ್ ಇದೆ ಗುಹಾಂತರ ಅಂತ. ಚೆನ್ನಾಗಿತ್ತು ಪ್ಲೇಸ್. ಒಂಥರ ಸ್ಟಾರ್ಟಿಂಗೇ ಗುಹೆ ಒಳಗೆ ಎಂಟ್ರಿ ಕೊಡೋದಿತ್ತು. ಇವಾಗ ಹೋಗ್ತಾರೆ ನೋಡಿ ದೀಪು. ಒಂದ್ಸಲ ಒಳಗಡೆ ಹೋದ ತಕ್ಷಣ ಅಪ್ಪ ಅನ್ನಿಸ್ತು. ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ನೋಡಿದ್ರೆ ಕತ್ತಲೆ ಫುಲ್ಲು. ಎಲ್ಲಿಗೋ ಒಂದೊಂದು ಲೈಟಿಂಗ್ಸ್ ಬಿಟ್ಟಿದ್ರು ಅಷ್ಟೇ. ಚೆನ್ನಾಗಿತ್ತು ಒಳಗಡೆ ಹೋಗೋದಕ್ಕೆ. ಹಂಗೂ ದೀಪು ರೇಗಿಸ್ತಾ ಇದ್ರು, ನೀನೊಬ್ಳೇ ಇಲ್ಲಿಂದ ಹೋಗು ಅಂದರೆ ಹೋಗ್ತೀಯಾ ಅಂತ ತುಂಬ ಭಯ ಪಡಿಸ್ತಾ ಇದ್ರು. ಬಟ್ ಜೊತೆಗೆ ಅವರಿದ್ರಲ್ಲ, ಕಾನ್ಫಿಡೆಂಟ್ ಒಂದಿತ್ತು. ಫುಲ್ ಕತ್ಲೆ ಮುತ್ತು. ಗುಹೆಯಿಂದ ಇವಾಗ ಹೊರಗಡೆ ಬಂದ್ವಿ. ಅಲ್ಲಿ ಗಂಟೆ ಎಲ್ಲ ಫುಲ್ ಕತ್ಲೆಯಲ್ಲೇ ಬಂದಿದ್ದೀವಿ. ಇಲ್ಲಾಂದರೂ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಗುಹೆ ಒಳಗೆ ನಡ್ಕೊಬರ್ಬೇಕಾಗುತ್ತೆ. ಒಳಗಡೆ ಬಂದ ತಕ್ಷಣ ಫಸ್ಟ್ ಆ್ಯಕ್ಚುಲಿ ಬಂದಿದ್ದೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಬಿಕಾಸ್ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ಪಾಪಗೂ ಫೀಡಿಂಗ್ ಮಾಡಿಸ್ಬೇಕಿತ್ತಲ್ವ, ಸೊ ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ. ಫಸ್ಟ್ ದೀಪು ಅವ್ರನ್ನೇ ತಿಂಡಿ ಮಾಡ್ಕೊಳ್ಳಿ ನೀವು ಅಂತ ಹೇಳಿದೆ. ಬಿಕಾಸ್ ಬುಜ್ಜಿನ ಒಬ್ಬರು ಎತ್ಕೋಬೇಕು, ಇಬ್ಬರು ಒಟ್ಟಿಗೆ ತಿನ್ನೋಕ್ಕಾಗಲ್ಲ ಅಂತ. ಅದಕ್ಕೆ ಅವರೇ ಫಸ್ಟ್ ಹಾಕೊಂಡು ತಿಂತಾ ಇದ್ದಾರೆ. ಬಟ್ ಬೊಫೆ ಸಿಸ್ಟಮ್ ಎಲ್ಲ ಅಲ್ಲಿ ಅವ್ರಾಗ ಅವರೇ ಬಡಿಸ್ಕೊಂಡು ತಿನ್ನೋದು. ಚೆನ್ನಾಗಿದೆ, ಎಷ್ಟು ಬೇಕು ಅಷ್ಟು ಹಾಕೋ ತಿನ್ಬೋದು. ಅವ್ರು ತಿನ್ನೋವರೆಗೂ ಬುಜ್ಜಿನ ಎತ್ಕೊಂಡು ನಾನು ಆಟ ಆಡಿಸ್ತಾ ಇದ್ದೆ. ಸೊ ಅವ್ರು ತಿಂದಾದ್ಮೇಲೆ ಬುಜ್ಜಿನ ಬಂದು ಎತ್ಕೊಂಡ್ರು. ಆಮೇಲೆ ನಾನು ಹಾಕ್ಕೊಂಡು ಹೋಗ್ತಿದ್ದೆ. ರೇಗಿಸ್ತಾ ಇದ್ರು, ಮುದು ಅನ್ಲಿಮಿಟೆಡ್, ಎಷ್ಟು ಹಾಕ್ಕೊಂಡು ತಿಂತೀಯ ನೋಡು, ತಿನ್ನೋ ಹೊಟ್ಟೆ ತುಂಬ ಅಂತ ರೇಗಿಸ್ತಾ ಇದ್ರು. ಬಟ್ ಚೆನ್ನಾಗಿತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ. ತಿಂಡಿ ಮುಗಿಸ್ಕೊಂಡು ಡೈರೆಕ್ಟ್ ರೈನ್ ಡ್ಯಾನ್ಸ್ ಹಾಲ್ ಹತ್ರ ಬಂದ್ವಿ. ಅಷ್ಟರಲ್ಲಿ ಮ್ಯೂಸಿಕ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಒಂದು ಪುಟ್ಟ ಶಿವಲಿಂಗ ಇತ್ತು. ನಮಸ್ಕಾರ ಮಾಡಿ ಸೇಮ್ ಹಾಗೆ ಹಿಂದೆ ಹೋದರೆ ಗುಹೆ ಥರನೇ ಹೋಗುತ್ತೆ. ಅಲ್ಲಿಂದ ಬಂದು ಹೊರಗಡೆ ಬಂದ್ವಿ. ಅಲ್ಲಿಂದ ಹೊರಗಡೆ ಬಂದರೆ ಡೈರೆಕ್ಟ್ ಹೋಗೋದೆ ಸ್ಟ್ರೈಟಾಗಿ ಪ್ಲೇ ಗ್ರೌಂಡ್ಗೆ. ಅಲ್ಲಿ ಇಂಡೋರ್ ಗೇಮ್ ಮತ್ತು ಔಟ್ಡೋರ್ ಗೇಮ್ ಎರಡು ಕೂಡ ಇದ್ದವು. ಅದು ಸ್ಟಾರ್ಟಿಂಗ್ ನಾವು ಫಸ್ಟು ಇಂಡೋರ್ ಗೇಮೇ ಆಡಿಬಿಡೋಣ ಅಂತ ಅಂದ್ಬಿಟ್ಟು ಆಟ ಆಡ್ತಾಯಿದ್ವಿ.
ಕ್ಯಾರಮೆಲ್ ಅಂತೂ ದೀಪ್ ಅವರೇ ವಿನ್ ಆದರು. ಆ್ಯಂಡ್ ಫೂಸ್ಬಾಲಲ್ಲಿ 3 ಸಲನೂ ನಾನೇ ವಿನ್ ಆದೆ. ಬಟ್ ತುಂಬ ಎಕ್ಸೈಟಿಂಗ್ ಆಗಿತ್ತು ಆ ಆಟ. ಇದ್ರಲ್ಲಿ ನಾನೇ ಏನಕ್ಕೆ 3 ಸಲ ವಿನ್ ಆದೆ ಅಂದರೆ ಆ್ಯಕ್ಚುಲಿ ನನಗೆ ಇದರಲ್ಲೆಲ್ಲ ಅಷ್ಟು ಐಡಿಯಾಸ್ ಇಲ್ಲ. ದೀಪ್ ಅವ್ರು ಚೆನ್ನಾಗಿ ಆಡ್ತಾರೆ. ಬಟ್ ಸ್ವಲ್ಪ ಗೊತ್ತಿದ್ರಿಂದ ಅವರು ಬುಜ್ಜಿನ ಎತ್ಕೊಂಡಿದ್ರು. ಒಂದೇ ಕೈಲಿ ಸಿಂಗಲ್ ಹ್ಯಾಂಡಲ್ ಆಡ್ತಾಯಿದ್ರು. ಹಾಗಾಗಿ ಫಾಸ್ಟಾಗಿ ಆಡೋಕ್ಕಾಗಿಲ್ಲ ಅವರು. ಸೊ ನಾನೇ ಆಡಿ 3 ಸಲನೂ ನಾನೇ ವಿನ್ ಆದೆ. ನಮ್ಮ ಪುಟಾಣಿ ಬುಜ್ಜಿ ಆಟ ಆಡುವಂಥ ಆಟ ಯಾವುದೂ ಇರಲಿಲ್ಲ. ಸೊ ಇದೊಂದು ಸಿಕ್ಕಿತ್ತು. ಅವರಪ್ಪ ಅದನ್ನು ಆಟ ಆಡಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ವಿ ಸ್ವಿಮ್ಮಿಂಗ್ ಪೂಲ್ ಹತ್ರ. ನಾವು ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಡಿಲ್ಲ ಬಿಕಾಸ್ ಕೋಲ್ಡ್ ಆಗುತ್ತೆ ಬುಜ್ಜಿಗೆ ಅಂತ. ಇಷ್ಟು ಗೇಮ್ ಆಡೋಷ್ಟರಲ್ಲೇ ಲಂಚ್ ಟೈಮ್ ಬಂದುಬಿಡ್ತು. ಸೊ ಅಗೇನ್ ಊಟ ಮಾಡೋಣ ಅಂತ ಹೋದ್ವಿ. ಬುಜ್ಜಿನ ನಾನೇ ಎತ್ಕೊಂಡಿದ್ದೆ. ಫಸ್ಟ್ ದೀಪು ಅವ್ರಿಗೆ ನೀವು ಊಟ ಮಾಡ್ಕೊಳ್ಳಿ, ಆಮೇಲೆ ನಾನು ಮಾಡ್ತೀನಿ ಅಂತ ಹೇಳಿ. ಬಟ್ ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ಜೇ ಇತ್ತು, ವೆಜ್ ತಿನ್ನೋರಿಗೆ ವೆಜ್ಜೇ ಇತ್ತು. ಸೊ ನಾವು ಆಲ್ಮೋಸ್ಟ್ ನಮಗೂ ದೀಪು ಅವ್ರಿಗೂ ನಾನ್ ವೆಜ್ ಅಂದರೆ ಇಷ್ಟ. ಬಟ್ ಜಾಸ್ತಿ ಏನು ಇಷ್ಟಪಡಲ್ಲ, ಲಿಮಿಟೆಡ್. ಬಟ್ ಎಲ್ಲ ಫುಡ್ಡು ಟೇಸ್ಟ್ ಮಾಡೋಕ್ಕಂತೂ ತುಂಬ ಇಷ್ಟ. ಹಾಕೋತಾ ಇದ್ರು ಅವರೂ. ಬಟ್ ವೆರೈಟಿ ಡಿಶಸ್ ಇತ್ತು. ನಾವು ಊಟ ಮುಗಿಸ್ಕೊಂಡು ರಿಟರ್ನ್ ಆಗುವಷ್ಟರಲ್ಲೇ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆಲ್ರೆಡಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು. ಬುಜ್ಜಿಯ ಸೌಂಡ್ಗೆ ಭಯ ಪಟ್ಕೊಂಡು ಅಳ್ತಾಳೆ ಅಂದ್ಕೊಂಡಿದ್ರೆ ಅವ್ರ ಪಪ್ಪ ಜೊತೆ ಡ್ಯಾನ್ಸ್ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ಲು. ಆ್ಯಕ್ಚುಲಿ ನಮಗೆ ಭಯ ಆಗಿತ್ತು ಅವಳು ಅಳ್ತಾಳೆ ಅಂತ. ಆಮೇಲೆ ಅವಳು ಡ್ಯಾನ್ಸ್ ನೋಡಿ ಅಲ್ಲಿ ಯಾರೋ ಬೇರೆಯವ್ರು ಬಂದು ಅವಳ ಜೊತೆ ಆಟ ಆಡ್ಕೊಂಡು ಡ್ಯಾನ್ಸ್ ಮಾಡಿಸ್ತಾಯಿದ್ರು. ಮೊದಲು ನಾನು ಹೋಗಿ ಡ್ಯಾನ್ಸ್ ಮಾಡ್ತೀನಿ ಅಂದೆ. ಬೇಡಪ್ಪ ಅಲ್ಲಿ ನೀರು ಬೀಳ್ತಿರುತ್ತೆ, ಸುಮ್ಮನೆ ಕೋಲ್ಡ್ ಆಗುತ್ತೆ ಅಂದರು. ಇಲ್ಲ ನೀರು ಹತ್ರ ಹೋಗೋಲ್ಲ, ಸೈಡಲ್ಲಿ ನಿಂತ್ಕೊ ಡ್ಯಾನ್ಸ್ ಆಡ್ತೀನಿ ಅಂತ ನಾನು ಹೋಗಿ ಡ್ಯಾನ್ಸ್ ಆಡ್ತಾಯಿದ್ದೆ. ನಾನಂತೂ ಡ್ಯಾನ್ಸ್ ಆಡ್ತಾ ಫುಲ್ ಎಂಜಾಯ್ ಮಾಡಿದೆ. ಸಕ್ಕತ್ತಾಗಿತ್ತು ಮಾತ್ರ. ಬಟ್ ನೀರಲ್ಲಿ ಆಡಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಬಟ್ ಬೇಬಿಗೋಸ್ಕರ ಆಡಲಿಲ್ಲ. ಬಟ್ ತುಂಬ ಎಂಜಾಯ್ ಮಾಡಿದೆ. ಸೊ ಅಲ್ಲಿಂದ ದೀಪು ಮತ್ತೆ ಬಾ ನಾನೊಂದು ಸ್ನೂಕರ್ ಗೇಮ್ ಆಡಿಲ್ಲ, ಆಡ್ಕೊಂಡು ಬರೋಣ ಅಂತ ಕರ್ಕೊಂಡೋದ್ರು. ಅಲ್ಲಿ ನೋಡಿದ್ರೆ ಆಡ್ತಾಯಿದ್ರು, ಏನು ಒಂದೊಂದು ಶಾಟ್ಗೆ ಆಗ್ತಾಯಿದ್ರು ಗೇಮು. ಬುಜ್ಜಿಗೂ ಅಷ್ಟೇ, ಬುಜ್ಜಿ ನಾನು ಈ ಕಡೆ ಅಂತ ಹೇಳ್ತೀನಿ, ನೀನು ಆ ಕಡೆ ಅಂತ ಹೇಳು ಅಂತ ಅವರಪ್ಪ ಮಗಳಿಬ್ಬರು ಆಟ ಆಡ್ತಾಯಿದ್ರು. ಚೆನ್ನಾಗಿತ್ತು. ಆ ಗೇಮು ಆಡಿಕೊಂಡು ಅಲ್ಲಿಂದ ನೆಕ್ಸ್ಟು ಅವರು ಜಿಪ್ ಲೈನ್ ಆಡ್ತೀನಿ ಅಂತ ಅಂತಾಯಿದ್ರು. ಸರಿ ಹೋಗಿ ಆಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೆ. ನನ್ನ ಕರೆದ್ರು. ಬಟ್ ನನಗಂತೂ ತುಂಬ ಭಯ ಆಗುತ್ತೆ, ಆ ಥರ ಸರ್ಕಸ್ ಎಲ್ಲ ನಾನು ಮಾಡಲ್ಲ ಅಂತ ಹೇಳಿ ಅವ್ರನ್ನೇ ಕಳಿಸ್ದೆ. ಆಡ್ತಾಯಿದ್ರು, ಚೆನ್ನಾಗಿತ್ತು. ಯಾರಿಗಾದ್ರೂ ಭಯ ಆಗುತ್ತೆ. ನೆಕ್ಸ್ಟ್ ನಾನು ಆಡುವಂಥ ಗೇಮ್ಗಳಿತ್ತು, ಆಡ್ತಾಯಿದ್ದೆ. ಬಟ್ ಅದರಲ್ಲೂ ಪರ್ಫೆಕ್ಟಾಗಿ ಆಡಲಿಲ್ಲ. ನಗು ಬರ್ತಾಯಿತ್ತು ನನಗೆ ನಾನು ಆಟ ಆಡೋದನ್ನು. ಸೊ ಎಲ್ಲ ಗೇಮ್ ಟ್ರೈ ಮಾಡೋ ಅಷ್ಟರಲ್ಲಿ ಸಂಜೆನೇ ಆಗಿಬಿಡ್ತು. ಸೊ ಈವ್ನಿಂಗ್ ಅಲ್ಲಿ ಕಾಫಿ ಟೀ ಕುಡ್ಕೊಂಡು ಹಂಗೆ ಸ್ನ್ಯಾಕ್ಸು ಮುಗಿಸ್ಕೊಂಡು ಅಲ್ಲಿಂದ ಹೊರಟೋದಕ್ಕೆ
ಆಲ್ಮೋಸ್ಟ್ ಸಂಜೆ ಆಗಿತ್ತು. ಬಟ್ ಈ ಡೇ ಅಂತೂ ನಾವು ಹೆಂಗೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಂತಲೇ ಹೇಳೋಕ್ಕಾಗಲ್ಲ. ಪಾರ್ಕಲ್ಲಿ ಹಂಗೆ ಆಟ ಆಡಿಕೊಂಡು ಸ್ವಲ್ಪ ತಮಾಷೆಗಳು, ಫೋಟೋಸ್ ಎಲ್ಲ ತಗೊಂಡು ಅಲ್ಲಿಂದ ಹೊರಟ್ವಿ. ಚೆನ್ನಾಗಿತ್ತು ಆಲ್ಮೋಸ್ಟ್ ಇವತ್ತಿನ ಡೇ. ಸೊ ಆ್ಯನಿವರ್ಸರಿ ಸ್ಪೆಷಲ್ ವೀಡಿಯೋ ಇದಾಗಿತ್ತು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.